ಹಲೋ ಫ್ರೆಂಡ್ಸ್, ಫಸ್ಟ್ಗೆ ನೀವು ಇದೊಂದು ಕೋಟ್ ನೋಡಿ ಬರ್ರಿ. ಅ ಫೂಲ್ ಈಸ್ ನೋನ್ ಬೈ ಹಿ ಸ್ಪೀಚ್ ಆ್ಯಂಡ್ ಅ ವಾಯ್ಸ್ ಬೈ ಸೈಲೆನ್ಸ್. ಅಂದ್ರೆ ಒಂದು ತಿರ್ಸಟ್ ಮನುಷ್ಯನ ಬಗ್ಗೆ ಅವನ ಮಾತು ಮೇಲೆ ತಿಳ್ಕೊಬೋದ್ರಿ, ಮತ್ತು ಒಂದು ವಾಯ್ಸ್ ಶಾಣೆ ಮನುಷ್ಯನ ಬಗ್ಗೆ ಅವ್ನ ಸೈಲೆನ್ಸ್ ಮೇಲೆ ತಿಳ್ಕೊಬೋದು ಅಂತಂದು ಈ ಕೋಟ್ನಾಗ ಹೇಳಿದರು. ಈವನ್ ಆಚಾರ್ಯ ಚಾಣಕ್ಯ ಭೀ ಹೇಳಿದರು, ಮನುಷ್ಯ ಯಾವಾಗ ಏನು ಎಲ್ಲಿ ಮತ್ತು ಎಷ್ಟು ಮಾತಾಡ್ಬೇಕಂತಂದು ತಿಳ್ಕೊಂಡಂತಂದ್ರೆ ಆ ಮನುಷ್ಯನ ಸೋಲ್ಸಾಕ ಯಾರಿಂದನೂ ಸಾಧ್ಯ ಇಲ್ರಿ. ಸೈಲೆನ್ಸ್ ಅವನದು ಪವರ್ ಬಿ ತೋರಿಸ್ತೈತಿ ಮತ್ತು ಅವ್ನ ವೀಕ್ನೆಸ್ ಬಿ ತೋರಿಸ್ತೈತ್ರಿ. ಟೈಮ್ ಬಂದಾಗ ಸೈಲೆಂಟ್ ಇದ್ರೆ ಎಂಥ ಬೇಕಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಸಮ್ಟೈಮ್ಸ್ ನಾವು ಮಾತಾಡಿದ್ದ ಒಂದು ಮಾತು ನಮಗೆ ಭಾಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೈತ್ರಿ. ಆದರೂ ಸ್ವಲ್ಪ ಮಂದಿ ತಮ್ಮ ಶಾಣೆತನ ತೋರಿಸೋ ಸಂಬಂಧ ಸೈಲೆಂಟ್ ಇರೋದು ಬಿಟ್ಟು ಏನಾರೇ ಮಾತಾಡಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋತಾರ್ರಿ. ಬಟ್ ಗ್ರೇಟ್ ಇಂಟೆಲೆಕ್ಚುಯಲ್ಸ್, ವೈಸ್, ಜೀನಿಯಸ್ ಮತ್ತು ಗ್ರೇಟ್ ರಾಜಗಳು ಭೀ ಹೇಳಿದಾರು ಸೈಲೆನ್ಸ್ನಾಗ ಪವರ್ ಭಾಳ ಐತಿ ಅಂತಂದು ಹೇಳಿ. ಸೊ ನಾ ಇವತ್ತು ಸೈಲೆನ್ಸ್ದ 2 ಬೆಸ್ಟ್ ಬೆನಿಫಿಟ್ಸ್ ಹೇಳಾಮದೀನಿ. ವಿಡಿಯೋ ಎಂಡ್ ತನ ನೋಡ್ರಿ. ಸೈಲೆನ್ಸ್ ಮೇಕ್ ಯುವರ್ ಅಪೋನೆಂಟ್ ಕನ್ಫ್ಯೂಸ್. ಗ್ರೇಟೆಸ್ಟ್ ವಾರಿಯರ್ ಸಂಜು ತಮ್ಮ ಸೈಲೆನ್ಸ್ದ ಪವರ್ಲೆ ಸಾವಿರಾರು ಶತ್ರುಗಳನ್ನ ಸೋಲಿಸಿದಾರಂತರಿ. ಸಮ್ಟೈಮ್ಸ್ ಅವ್ರು ಬರೀ ಗಪ್ ಇದ್ದ ಶತ್ರುಗಳನ್ನ ಡೀಪ್ ಥಿಂಕಿಂಗ್ ಸ್ಟೇಟ್ನಾಗ ಹಾಕ್ತಿರಂತರಿ. ನಿಮ್ಗೆ ಅನ್ಸಾದೈತಿ ಇದು ಯಾವ್ದು ಮ್ಯಾನಿಪುಲೇಷನ್ ಟ್ರಿಕ್ ಇರ್ಬೇಕಂತಂದು ಹೇಳಿ. ಬಟ್ ಇದು ಯಾವುದು ಮ್ಯಾನಿಪುಲೇಷನ್ ಟ್ರಿಕ್ ಅಲ್ರಿ, ಇದು ಜಸ್ಟ್ ಸೈಲೆನ್ಸ್ದ ಪವರ್ ಐತಿ ನೋಡ್ರಿ. ಯಾವಾಗ ನೀವು ಸೈಲೆಂಟ್ ಇರ್ದಿರ್ಲ ಅವಾಗ ನಿಮ್ಮ ಮುಂದಿನವ ಅನ್ಕಂಫರ್ಟೇಬಲ್ ಆಗ್ತಾನ್ರಿ. ಅವ ಬರೀ ನಿಮ್ಮ ಬಗ್ಗೆನೇ ಯೋಚನೆ ಮಾಡೋದ, ನಿಮ್ಮ ಬಗ್ಗೆನೇ ಥಿಂಕ್ ಮಾಡೋದ ಮಾಡಿ ಅವ್ನ ಕಾನ್ಫಿಡೆನ್ಸ್ ಎಲ್ಲ ಲೂಸ್ ಮಾಡ್ಕೋತಾನು. ಅವಂಗ ನಿಮ್ದು ನೆಕ್ಸ್ಟ್ ಪ್ಲ್ಯಾನ್ ಏನೈತೆ ಅನ್ನೋದನ್ನು ನಿಮ್ಮ ಸೈಲೆನ್ಸ್ ಎಲ್ಲ ಕವರ್ ಮಾಡಿ ಮುಚ್ಚಿಟ್ಕೋತೈತಿ. ನಿಮ್ಮ ನೆಕ್ಸ್ಟ್ ಮೂವ್ ಏನೈತೆ ಅನ್ನೋದನ್ನ ಅವ ಓವರ್ ಥಿಂಕ್ ಮಾಡಿ ಅವ್ನ ಕಾನ್ಫಿಡೆನ್ಸ್ ಎಲ್ಲ ಲೂಸ್ ಮಾಡ್ಕೊಂಡಾಗ ಅವ್ನು ಭಾಳ ಜಾಸ್ತಿ ಅನ್ಕಂಫರ್ಟೇಬಲ್ ಆಗಿ ಅವ್ನ ಕಾನ್ಫಿಡೆನ್ಸ್ ಎಲ್ಲ ಕಳ್ಕೊಂಡ್ಬಿಡ್ತಾನು. ಇದು ನೋಡ್ರಿ ಗ್ರೇಟೆಸ್ಟ್ ವಾರಿಯರ್ ಸಿನ್ಜೋ ಅವ್ರದ್ದು ಟ್ರಿಕ್. ಇಲ್ಲಿ ಸೈಲೆನ್ಸನ್ನ ಗೆಲ್ತೈತ್ರಿ. ಸೆಕೆಂಡ್ ಐತಿ ಸೈಲೆನ್ಸ್ ಗೆಟ್ ಪೀಪಲ್ಸ್ ಅಟ್ರಾಕ್ಷನ್. ಸೊ ಎಕ್ಸಾಂಪಲ್, ನೀವು ಒಂದು ಗ್ರೂಪ್ ಡಿಸ್ಕಷನ್ನಾಗಿದ್ದೀರಿ ಇಲ್ಲ ಒಂದು ಕ್ಲಾಸ್ ರೂಮ್ದಾಗ ಇದ್ದೀರಿ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊರಿ. ಇದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ದೇವಿ. ಇಲ್ಲಿ ಸೈಲೆನ್ಸ್ ಅಟೆನ್ಷನ್ ಹೆಂಗೆ ಗ್ರ್ಯಾಬ್ ಮಾಡ್ತೈತಂದು ಹೇಳ್ತೇನೆ ಬರ್ರಿ. ಎಕ್ಸಾಂಪಲ್, ಟೀಚರ್ ಏನೋ ಹೇಳತ್ತಿರ್ತಾರೋ ಅವಾಗ ಕ್ಲಾಸ್ನಾಗ ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತೈತಿ. ಕಾಮನ್. ನಾವು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋಕೆ ಶುರು ಮಾಡ್ತೇವೆ ಮತ್ತು ಟೀಚರ್ದ ಆವಾಜ್ ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅತ್ತೆ ಆಗಿಬಿಡ್ತೈತಿ. ಯಾವಾಗ ಟೀಚರ್ ಟೀಚ್ ಮಾಡೋದ ಇಲ್ಲ ಕಲ್ಸೋದು ಬಿಟ್ಟು ನಮ್ಗೆ ಸೈಲೆಂಟಾಗಿ ಲುಕ್ ಕೊಡ್ತಾರೋ ಇಲ್ಲ ಸೈಲೆಂಟಾಗಿ ಜಸ್ಟ್ ನಿಲ್ತಾರಲ್ಲ, ಆವಾಗ ನಾವು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೇವೆ ನೋಡ್ರಿ. ಟೀಚರ್ ಸೈಲೆಂಟ್ ಆದ ಕೂಡಲೇ ಎಲ್ಲ ಕ್ಲಾಸ್ ಎಲ್ಲ ಫುಲ್ ಶಾಂತ್ ಆಕೈತಿ. ಇದ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿ. ಇದನ್ನ ನಾವು ನೋಯಿಂಗ್ಲಿ ಇಲ್ಲ ಅನ್ನೋಯಿಂಗ್ಲಿ ನಮ್ಮ ಡೇ ಟು ಡೇ ಲೈಫ್ನಾಗ ಎಕ್ಸ್ಪೀರಿಯನ್ಸ್ ಮಾಡಿರ್ತೇವೆ ನೋಡ್ರಿ. ಯಾವಾಗರೇ ನಾವು ಯಾರಿಗಾರ ಏನಾರೇ ಶೇರ್ ಮಾಡಕತ್ತಿರ್ತೀವಲ್ಲ ಅವಾಗ ನೆಕ್ಸ್ಟ್ ಪರ್ಸನ್ ನಮ್ಗೆ ಇಗ್ನೋರ್ ಮಾಡಕತ್ತಿರ್ತಾರು ಮತ್ತು ನಮ್ಗೆ ಕರೆಕ್ಟಂಗಿ ರಿಪ್ಲೈ ಮತ್ತು ಅಟೆನ್ಷನ್ ಕೊಡಕತ್ತಿರಂಗಿಲ್ರಿ. ಬಟ್ ಯಾವಾಗ ನೀವು ಸೈಲೆಂಟ್ ಆಗ್ತಿರ್ಲ ಆಗ ಎಲ್ಲ ಅಟೆನ್ಷನ್ ನಿಮ್ಮ ಮೇಲೆ ಬರ್ತೈತಿ, ತಾವ ಹೊಳ್ಳಿ ಬಂದ ಕೇಳ್ತಾರು. ಸೊ ಇದನ್ನ ನೋಡ್ರಿಪ್ಪ ಪವರ್ ಆಫ್ ಸೈಲೆನ್ಸ್ ಅಂತಂದು ಹೇಳ್ಬೋದು. ಐ ಹೋಪ್ ನಿಮ್ಗೆ ಇವ್ 2 ಪಾಯಿಂಟ್ ಕರೆಕ್ಟಿಂಗ್ ತಿಳಿದಾವ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ವಿಡಿಯೋನಾಗ ಮೀಟ್ ಆಗೋನು. ಟೇಕ್ ಕೇರ್, ಬಾಯ್.